ಎರಡು ಕ್ಷೇತ್ರಗಳ ಲೋಕಸಭಾ ಉಪಕದನ ಬೆಂಗಳೂರು ಗ್ರಾಮಾಂತರ ಮಂಡ್ಯದಲ್ಲಿ ನೀರಸ ಮತದಾನ 24ರಂದು ಬಯಲಾಗಲಿದೆ ಅಭ್ಯರ್ಥಿಗಳ ಭವಿಷ್ಯ. ಗಲ್ಲು ಶಿಕ್ಷೆ ಜಾರಿಗೆ ಸುಪ್ರೀಂ ಕೋರ್ಟ್ಗೆ ಜಡೇಸ್ವಾಮಿ ಶಿವಗೆ ತಪ್ಪಿದ ನೇಣು ಕುಣಿಕೆ, ಸಾವಿನ ಹೊಸ್ತಿಲಲ್ಲೂ ಚಿಗುರಿತು ಬದುಕುವ ಬಯಕೆ. ಉನ್ನತ ಶಿಕ್ಷಣದಲ್ಲಿ ಮಂಗಳಮುಖಿಯರಿಗೆ ಮೀಸಲು, ವಿವಿಗಳಲ್ಲಿ 1% ರಿಸರ್ವೇಷನ್, ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಬಂಡುಕೋರರನ್ನು ಬಗ್ಗುಬಡಿಯಲು ಕೆಮಿಕಲ್ ಬಾಂಬ್ ದಾಳಿ, ವಿಷಗಾಳಿ ಸೇವಿಸಿ 650 ಹೆಚ್ಚು ಮಂದಿ ಬಲಿ, ಸಾವಿನ ಮನೆಯಾಯಿತು ಸಿರಿಯಾ ರಾಜಧಾನಿ. ವಿಚಾರವಾದಿ ದಾಬೋಲ್ಕರ್ ಹತ್ಯೆ ಪ್ರಕರಣ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಭಾರೀ ಪ್ರತಿಭಟನೆ, ಮಹಾರಾಷ್ಟ್ರದಲ್ಲಿ ಕೊನೆಗೂ ವಾಮಾಚಾರ ನಿಷೇಧ ಕಾಯ್ದೆ ಜಾರಿ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ರಾಜ್ಯದ ರಾಜಕೀಯ ವಲಯದಲ್ಲಿ ಬಹಳಷ್ಟು ಕದನ ಕುತೂಹಲ ಕೆಡೆ ಮಾಡಿದಂಥ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪಚುನಾವಣೆ ಮುಕ್ತಾಯ ಆಗಿದೆ. ಸೊ ಬಹುತೇಕ ಇವತ್ತು ಮುಕ್ತಾಯ ಆದಂಥ ಮತದಾನ ಪ್ರಮಾಣ ನೋಡ್ತಾ ಇದ್ರೆ ಬಹುತೇಕ ಬಹಳಷ್ಟು ನಿರಾಸೆ ಮತದಾರರಲ್ಲಿ ಕಂಡು ಬಂದಿರತಕ್ಕಂಥ ಮಂಡ್ಯದಲ್ಲಿ 53% ಈಗಿನ ಮಾಹಿತಿ ಪ್ರಕಾರ ಮತದಾನ ಆಗಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 52ರಷ್ಟಾಗಿದೆ. ಅಂದರೆ ಕಳೆದ ಬಾರಿಗೆ ಹೋಲಿಸಿದ್ರೆ 15ರಿಂದ 25ರಷ್ಟು ಮತದಾನ ಕಮ್ಮಿ ಆಗಿರ್ತಕ್ಕಂಥದ್ದು. JDS ಕಾಂಗ್ರೆಸ್ ನೇರ ಹಣಾಹಣಿ ಇಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು ರೀತಿ ಗೌಡ್ರ ಕಾಳಗ ಎರಡೂ ಕ್ಷೇತ್ರಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ರಾಜಕೀಯ ಜಿದ್ದಾಜಿದ್ದಿ ಜೊತೆಗೆ ಸ್ವಪ್ರತಿಷ್ಠೆ, ಮತ್ತೊಂದು ಕಡೆ ರಾಜಕೀಯ ಧ್ರುವೀಕರಣದ ಒಂದು ಬೆಳವಣಿಗೆಗಳು ಕೂಡ ಈ ಒಂದು ಲೋಕಸಭಾ ಉಪಚುನಾವಣಾ ಅಖಾಡದಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಕದನ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಸೊ ಇವತ್ತು ಮತದಾನ ಮುಕ್ತಾಯ ಆಗಿದೆ. ಇನ್ನೇನಿದ್ರು ಫಲಿತಾಂಶ ಮತದಾರ ಪ್ರಭು ಯಾರನ್ನ ಕೈ ಹಿಡಿತಾನೆ, ಯಾರಿಗೆ ಕೈ ಕೊಡ್ತಾನೆ ಅನ್ನುವಂಥಕ್ಕೆ 24ರವರೆಗೆ ಕಾಯಲೇಬೇಕಾಗತ್ತೆ. ಸೊ ಆ ಮೂಲಕ ಫಲಿತಾಂಶ ಯಾರಿಗೆ ಪೆಟ್ಟು ಕೊಡುತ್ತೆ, ಯಾರಿಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಗೌಡ್ರ ಭದ್ರಕೋಟೆ ಉಳಿಯುತ್ತಾ, ಇಲ್ಲ DK ಶಿವಕುಮಾರ್ ಇಲ್ಲಿ ಪತಾಕೆ ಹಾರಿಸ್ತಾರೆ ಅನ್ನುವಂಥ ಒಂದು ಕುತೂಹಲ ಇದೆ. ಹಾಗೆ ಮಂಡ್ಯದಲ್ಲಿ ಯಾರು ಗೆಲ್ತಾರೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ರಾಜಕೀಯ ಅಖಾಡದಲ್ಲಿ ಈ ಒಂದು ಚುನಾವಣೆ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡುತ್ತೆ ಅನ್ನುವಂಥ ಮಾತುಗಳಿದ್ದಾವೆ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಶಾಂತಿಯುತ ಮತದಾನ ಆಗಿದೆ. ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯದಲ್ಲಿ 52ರಿಂದ 53ರಷ್ಟು ಮತದಾನ ಆಗಿರತಕ್ಕಂಥದ್ದು. ಅಂದರೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಬಹಳಷ್ಟು ಕಡಿಮೆ ಮತದಾನ ಅಂತಲೇ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಚುನಾವಣಾ ಸಮರ ಈಗ ಮುಕ್ತಾಯ ಆಗಿದೆ. ಇದೊಂದು ರೀತಿ ಮುಂದಿನ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತ ಹೇಳ್ಬೋದು. ಸೊ ಈಗೇನಿದ್ರು ಕೂಡ ದೋಸ್ತಿ ಪಾಲಿಟಿಕ್ಸ್, ಈಗಾಗಲೇ ದೋಸ್ತಿ ಕುಸ್ತಿ ಮುಕ್ತಾಯ ಆಗಿದೆ. ಇನ್ನಿದ್ರು ದೋಸ್ತಿ ಪಾಲಿಟಿಕ್ಸ್, ಮುಂದಿನ ರಾಜಕೀಯ ರಂಗದಲ್ಲಿ ಯಾರು ಕೈ ಹಿಡಿತಾರೆ, ಯಾರ ಜೊತೆಗೆ ಹೆಜ್ಜೆ ಹಾಕ್ತಾರೆ, ಸೊ ಮುಂದಿನ ರಾಜಕೀಯ ಲೆಕ್ಕಾಚಾರಗಳನ್ನು ಇವೆಲ್ಲವೂ ಕೂಡ ಈಗ ಚರ್ಚಿತ ವಿಚಾರಗಳು. ಬಹುತೇಕ ಕಾಂಗ್ರೆಸ್ ಗೆದ್ರೆ ಏನಾಗುತ್ತೆ, JDS ಸೋತ್ರೆ ಏನಾಗುತ್ತೆ, ಅಥವಾ JDS ಗೆದ್ರೆ ಏನಾಗುತ್ತೆ, ಕಾಂಗ್ರೆಸ್ ಸೋತ್ರೆ ಏನಾಗುತ್ತೆ, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಸಾರ್ವಜನಿಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆ ಲೆಕ್ಕಾಚಾರಗಳನ್ನು ಕೂಡ ನಾವು ಕೂಡ ಚರ್ಚೆ ಮಾಡ್ತೀವಿ. ಮೊದಲಿಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಾಗಬಹುದು, ಗೆದ್ರೆ ಏನಾಗುತ್ತೆ, ಸೋತ್ರೆ ಏನಾಗುತ್ತೆ, ಆ ಗ್ರಾಫಿಕ್ಸ್ ಪಾಯಿಂಟ್ ಅನ್ನು ನೋಡ್ಕೊಂಡ್ ಬರೋಣ. ದೋಸ್ತಿ ಪಾಲಿಟಿಕ್ಸ್ ನ ಲೆಕ್ಕಾಚಾರ, ಒಂದ್ ವೇಳೆ ಕಾಂಗ್ರೆಸ್ ಎರಡೂ ಕ್ಷೇತ್ರಗಳಲ್ಲಿ ಗೆದ್ರೆ ದೇವೇಗೌಡರ ಪಾರುಪತ್ಯ ಮುರಿದ ಕೀರ್ತಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗೆ ಇದು ನಾಂದಿ ಹಾಡುತ್ತೆ, ಸಹಕಾರಿಯಾಗುತ್ತೆ. DK ಶಿವಕುಮಾರ್ ಪ್ರತಿಷ್ಠೆಯ ಜೊತೆಗೆ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಗಿಟ್ಟಿಸಬಹುದು. ಅಂದ್ರೆ ಒಂದು ರೀತಿ ದೇವೇಗೌಡರ ಭದ್ರಕೋಟೆಗೆ ಲಗ್ಗೆ ಹಾಕಿದಂತ ಕೀರ್ತಿ, ಅದರ ನಾಯಕತ್ವ DK ಶಿವಕುಮಾರ್ಗೆ ಸಲ್ಲುತ್ತೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ DK ಶಿವಕುಮಾರ್ ಸಹೋದರ ಈಗಿನ ಅಭ್ಯರ್ಥಿ ಸುರೇಶ್ ಅವರೇ ಅಭ್ಯರ್ಥಿ ಆಗಬಹುದು. ಸಿದ್ದರಾಮಯ್ಯನವರ ವಿರೋಧಿ ಬಣದ ಶಕ್ತಿ ಕೂಡ ಕುಂದಬಹುದು. ಯಾಕಂದ್ರೆ ಮೊದಲ ಸತ್ವ ಪರೀಕ್ಷೆ 100 ದಿನಗಳ ಪೂರೈಸಿದಂಥ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಟೆಸ್ಟ್, ಇದರಲ್ಲಿ ಒಂದು ರೀತಿ ಯಶಸ್ಸು ಸಿಗಬಹುದು. ಮೂಲ ಮತ್ತು ವಲಸಿಗ ಕಾಂಗ್ರೆಸ್ ನಡುವಿನ ಅಂತರ ಏನಿದೆ ಅದು ಕೂಡ ಕಡಿಮೆ ಆಗಬಹುದು ಒಂದು ವೇಳೆ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದ್ರೆ. JDS BJP ಮೈತ್ರಿಕೂಟದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಬಹುದು ಕಾಂಗ್ರೆಸ್ ಪಕ್ಷ. ಇನ್ನು ಕಾಂಗ್ರೆಸ್ ಪಕ್ಷ ಸೋತ್ರೆ DK ಶಿವಕುಮಾರ್ ನಾಯಕತ್ವನ ಜನ ಒಪ್ಪೋದಿಲ್ಲ ಎಂಬ ಸಂದೇಶ ಕೂಡ ಈ ಚುನಾವಣೆಯಿಂದ ರವಾನೆ ಆಗಬಹುದು.
ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕೊರತೆ ಜಗಜ್ಜಾಹೀರು ಕೂಡ ಆಗಬಹುದು. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮೊದಲ ಸೋಲಿನ ಕಹಿ ಅನುಭವಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಸಿದ್ದರಾಮಯ್ಯ ವಿರೋಧಿ ಬಣ ಸರ್ಕಾರದಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆ ಕೂಡ ಅಲ್ಲಗಳೆಯಕ್ಕಾಗೋದಿಲ್ಲ. ಹೈಕಮಾಂಡ್ ಬಳಿ ದೂರು ಕೊಡಲಿಕ್ಕೆ ಸಿದ್ದು ವಿರೋಧಿ ಬಣ ಕೂಡ ಸಿದ್ಧತೆ ಮಾಡಿಕೊಳ್ಬಹುದು. ಸಮನ್ವಯ ಸಮಿತಿಗೆ ಇನ್ನಷ್ಟು ಶಕ್ತಿ ನೀಡಿ ಸಿದ್ದರಾಮಯ್ಯಗೆ ಲಗಾಮ ಹಾಕುವಂತ ಸಾಧ್ಯತೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರಬಹುದು. ಇನ್ನು ಜಾತ್ಯತೀತ ಜನತಾದಳದ ಲೆಕ್ಕಾಚಾರ ನೋಡೋದಾದ್ರೆ ಜೆಡಿಎಸ್ ಗೆದ್ರೆ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು ಜೆಡಿಎಸ್ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತೆ. ದೇವೇಗೌಡ ಕುಮಾರಸ್ವಾಮಿ ನಾಯಕತ್ವಕ್ಕೆ ಮತ್ತಷ್ಟು ಬಲ ಬರಬಹುದು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸಾಧ್ಯತೆ ಕೂಡ ಇಲ್ಲಿ ಅಲ್ಲಗಳೆಯಕ್ಕಾಗೋದಿಲ್ಲ. ಸೊ ಬಿಜೆಪಿಯನ್ನ ದೂರ ಇಟ್ಟು ತೃತೀಯ ರಂಗ ಜೊತೆಗೂ ಕೂಡ ದೇವೇಗೌಡರು ಹೆಜ್ಜೆ ಹಾಕಬಹುದು. ಯಾಕಂತಂದ್ರೆ ದೇವೇಗೌಡರು ರಾಜಕೀಯ ಲೆಕ್ಕಾಚಾರದಲ್ಲಿ ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆನೆ. ಕೆಜೆಪಿ ಬಿಎಸ್ಆರ್ ಜೊತೆ ಪ್ರತ್ಯೇಕ ರಂಗ ರಚಿಸಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇಲ್ಲಿದೆ. ಇನ್ನು ಜೆಡಿಎಸ್ ಸೋತ್ರೆ ಜೆಡಿಎಸ್ ತನ್ನ ಭದ್ರಕೋಟೆಯಲ್ಲೇ ನೆಲೆ ಕಳೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಈ ಅಪಾಯ ಕೂಡ ಜೆಡಿಎಸ್ ಅನ್ನು ಕಾಡ್ತಾ ಇದೆ. ದೇವೇಗೌಡ ಕುಮಾರಸ್ವಾಮಿ ನಾಯಕತ್ವಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ. ಕಾಂಗ್ರೆಸ್ ವಿರುದ್ಧ ಇರುವ ಯಾವುದೇ ಬಣದ ಜೊತೆ ಕೈ ಜೋಡಿಸಬಹುದು. ವಿರೋಧಿ ಬಣದ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇದೆ. ಜೆಡಿಎಸ್ ತಾನು ಗೆಲ್ಲುವ ನಂಬಿಕೆ ಇರುವ ಕ್ಷೇತ್ರಗಳಲ್ಲಷ್ಟೇ ಇನ್ನು ಮುಂದೆ ಸಂಘಟನೆಯಲ್ಲಿ ಅದು ತೊಡಗಬಹುದು. ಅಗತ್ಯ ಬಿದ್ದರೆ ಕಾಂಗ್ರೆಸ್ ಬಿಜೆಪಿ ಅತೃಪ್ತ ನಾಯಕರು ಕೂಡ ಜೆಡಿಎಸ್ ಗಾಳ ಹಾಕಬಹುದು. ಸೊ ಎಲ್ಲ ಕೂಡ ಲೆಕ್ಕಾಚಾರಗಳು, ಯಾಕಂತಂದ್ರೆ ಲೆಕ್ಕಾಚಾರಗಳು ಕೂಡ ಇದು ಒಂದೊಂದು ಬಾರಿ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಈ ಎಲ್ಲ ಸಾಧ್ಯತೆಗಳು ಕೂಡ ಬಹುತೇಕ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಯಾಕಂತಂದ್ರೆ ಇದರಲ್ಲಿ 100% ಸತ್ಯ ಅಂತ ಹೇಳಕ್ ಹೋಗೋದಲ್ಲ. ಇದು ಒಂದು ರೀತಿ ಸತ್ಯದ ಹತ್ರ ಬರುವಂಥ ಲೆಕ್ಕಾಚಾರಗಳು ಇರ್ತವೆ. ಹಾಗಾಗಿ ಈ ವಿಷಯ ಇವತ್ತು ದೋಸ್ತಿ ಕುಸ್ತಿ ಮುಗಿದಿದೆ. ಇನ್ನು ದೋಸ್ತಿ ಪಾಲಿಟಿಕ್ಸ್ ಮುಂದಿನ ಅಖಾಡದಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ ಬನ್ನಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಒಂದು ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವತಃ ಅಭ್ಯರ್ಥಿ ಆಗಿದ್ದಾರೆ ಅಂತಲೇ ಭಾವಿಸುವಂಥ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಡಿ ಕೆ ಶಿವಕುಮಾರ್ ಇದ್ದಾರೆ. ಜೊತೆಗೆ ಜೆಡಿಎಸ್ನ ಹಿರಿಯ ನಾಯಕರಂತ ಅಬ್ದುಲ್ ಅಜೀಮ್ ಇದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಂತ ಅಶ್ವಥ್ ನಾರಾಯಣ್ ಇದ್ದಾರೆ. ಸೊ ಮೂವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಡಿ ಕೆ ಶಿವಕುಮಾರ್, ಅಬ್ದುಲ್ ಅಜೀಮ್ ಹಾಗೆ ಅಶ್ವಥ್ ನಾರಾಯಣ್ ಅವರು. ಸೊ ಡಿ ಕೆ ಶಿವಕುಮಾರ್ ಒಂದು ರೀತಿ ಈ ರಾಜಕೀಯ ಯಜ್ಞನೋ ಯುದ್ಧನೋ ಸಮರನೋ ನಿಮ್ಮ ಕನಕಪುರ ಅನ್ನುವಂಥದ್ದು ಒಂದು ರೀತಿ ರಾಜಕೀಯ ಯಜ್ಞ ಕ್ಷೇತ್ರ. ಅದು ಹಿಂದೆ ನೀವು ಕೂಡ ಕುಸ್ತಿ ಹೊಡೆದಿದ್ರಿ, ಕುಸ್ತಿ ಸೋತಿದ್ರಿ, ಮತ್ತೊಂದು ಕುಸ್ತಿ ಆಡಿ ಬಂದಿದ್ದೀರಿ. ಈ ಕುಸ್ತಿಯಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ ಅಂತ? ನನಗೆ ಚುನಾವಣೆಯಲ್ಲಿ ಯಾರು ಕೂಡ ಸೋಲ್ತೀವಿ ಅಂತ ನಿಂತ್ಕೊಳ್ಳೋದಿಲ್ಲ. ಗೆಲ್ತೀವಿ ಅಂತ ಆತ್ಮವಿಶ್ವಾಸದಿಂದ ನಿಂತ್ಕೊಳ್ತಾರೆ. ಈ ಚುನಾವಣೆ ಕೂಡ ಇಲ್ಲಿ ಒಬ್ಬ ವ್ಯಕ್ತಿಯ ಚುನಾವಣೆ ಅಲ್ಲ. ಇದು ಮದಗಜಗಳ ಕಾಳಗ ಅಲ್ಲ. ಇದು ಮದಗಜಗಳ ಕಾಳಗ ಅಂತ ತಾವು ಏನು ಒಂದು ಸೃಷ್ಟಿ ಮಾಡಿರೋಂಥ ಪದ ಅದು. ಇದು ಒಂದು ಪಕ್ಷಗಳ ಸಿದ್ಧಾಂತ. ನೀವು ಹೇಳ್ದಂಗೆ ರಾಜಕಾರಣದ ಅನುಕೂಲ ಸಿಂಧು ರಾಜಕಾರಣ, ಅನುಕೂಲಕ್ಕೊಬ್ಬ ಗಂಡ. ಸೊ ಇವೆಲ್ಲ ನಡ್ಕೊಂಡು ಈ ಚುನಾವಣೆ ನಡೆದಿದೆ. ಒಂದು ಚುನಾವಣೆ ಗೆಲ್ಲೇಬೇಕು ಅನ್ನೋದಾದರೆ ಯಾವ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಚುನಾವಣೆ ಎಲ್ಲರಿಗೂ ಕೂಡ ಒಂದು ಅಲ್ಲ. ನೀವು ಡಿ ಕೆ ಶಿವಕುಮಾರ್ ಸೇರಿಸ್ಕೊಂಡು ಹೇಳ್ಬೇಕಾಗ್ತದೆ ಮಾತನ್ನ. ನನ್ನೂ ಸೇರಿಸಿ ಹೇಳ್ತಾ ಇದ್ದೀರಿ. ಚುನಾವಣೆ ಇಟ್ ಈಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ಈ ಹಿನ್ನೆಲೆಯಲ್ಲಿ ಏನು ಬೇಕಾದ್ರೂ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಈ ಚುನಾವಣೆ. ಎಸ್, ಅಬ್ದುಲ್ ಅಜೀಮ್, ತಾವು ಕೂಡ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಿರಿ, ಅನೇಕ ಕಾರ್ಯತಂತ್ರ ರೂಪಿಸಿದ್ರಿ. ಎಲ್ಲೋ ಒಂದು ಕಡೆ ರಾಂಗ್ ಸೆಲೆಕ್ಷನ್ ಅಂತ ಅನಿಸಿಲ್ವಾ ಅಂತ? ಮಂಡ್ಯದಲ್ಲಿ ರಮ್ಯಾ ಸೆಲೆಕ್ಷನ್ ಕಾಂಗ್ರೆಸ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಅನಿತಾ ಕುಮಾರಸ್ವಾಮಿ ಇರ್ಬೋದು. ನೀವು ಯಾರೋ ಒಂದು ಕಾರ್ಯಕರ್ತರು ಹಾಕ್ಬೋದಿತ್ತು. ನಿಮ್ಗೆ ಯಾವ ವಿಶ್ವಾಸದ ಮೇಲೆ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು ಅಂತ ಅನಿತಾ ಕುಮಾರಸ್ವಾಮಿ? ನೋಡಿ, ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಸ್ಟ್ರಾಟಜಿ ಡ್ರಾ ಮಾಡ್ತಾರೆ. ಪ್ರತಿಯೊಂದು ಬೈ ಎಲೆಕ್ಷನ್ನು ಇಟ್ ಇಸ್ ಎ ಪ್ರೆಸ್ಟೀಜಿಯಸ್ ಬೈ ಎಲೆಕ್ಷನ್ನು.
ಇದು ಸಾರ್ವತ್ರಿಕ ಚುನಾವಣೆಗಿಂತ ಹೆಚ್ಚು ಮಹತ್ವ ಪ್ರೆಸ್ಟೀಜಿಯಸ್ ಎಲೆಕ್ಷನ್. ಅನೇಕ ಮೆಸೇಜ್ಗಳು ಇದಾವೆ ಈ ಚುನಾವಣೆ. ನಾಟ್ ಫಾರ್ ದಿ ಪವರ್. ಎಸ್, ಇದು ಪ್ರೆಸ್ಟೀಜಿಯಸ್, ನಾವು ಗೆಲ್ಲಬೇಕು ಸೋಲ್ಬೇಕು ಅಂತ ಹೇಳ್ಬಿಟ್ಟು. ಈಗ ಸೇಕ್ ಆಫ್ ದಿ ಪವರ್ ಅಲ್ವಾ ಇದು? ಈ ರೀತಿಯ ದೋಸ್ತಿ ಪಾಲಿಟಿಕ್ಸ್ ಶುರು ಆಗಿರೋದು. ನೋ, ಇಟ್ ಇಸ್ ನಾಟ್ ಫಾರ್ ದಿ ಪವರ್, ಇಟ್ ಇಸ್ ಓನ್ಲಿ ಫಾರ್ ದಿ ಪ್ರೆಸ್ಟೀಜ್. ಮತ್ತೆ ಅಲ್ಲಿ ಯಾರು ಪ್ರೆಸ್ಟೀಜು? ನೋಡಿ, ಜನರಲ್ ಎಲೆಕ್ಷನ್ ನಿಮ್ಮ ನಾಯಕ ದೇವೇಗೌಡ ಜನರಲ್ ಎಲೆಕ್ಷನ್ ಬರ್ತಾ ಇದೆ. ಜನರಲ್ ಎಲೆಕ್ಷನ್ ಬಂದಾಗ ಈ ಒಂದು ಬೈ ಎಲೆಕ್ಷನ್ ಡೆಫಿನೆಟ್ಲಿ ಇದು ಮಾರ್ಗಸೂಚಿ. ಮುಂದೆ ಜನರ ಸೈಕಲಾಜಿಕಲ್ ಬದಲಾವಣೆ ಬರುತ್ತೆ. ಮತ್ತೆ ನಾಯಕರುಗಳಿಗೆ ಮುಂದೆ ನಾವು ಯಾವ ತರ ಸ್ಟ್ರಾಟಜಿ ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು. ಹಾಗಾಗಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ದೇವೇಗೌಡ ಒಂದು ಹೇಳಿಕೆ ಕೊಡ್ತಾರೆ, ಈ ಎರಡು ಚುನಾವಣೆಗಳು ನನ್ನ ಕುಮಾರಸ್ವಾಮಿಯ ಅಳಿವುಳಿವಿನ ಪ್ರಶ್ನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಈ ಎರಡು ಕ್ಷೇತ್ರಗಳು ನಮ್ಮ ಭದ್ರಕೋಟೆಗಳು, ಇದನ್ನು ಬಿಟ್ಟು ನಮ್ಗೆ ಬೇರೆ ಕಡೆ ಗೇನ್ ಮಾಡ್ಕೊಳಕ್ಕಾಗಲ್ಲ. ಇಸು ಹುಕ್ ಆರ್ ಕುಕ್ ಅಥವಾ ಡೂ ಆರ್ ಡೈ ಇಲ್ಲೇ ಆಗಬೇಕು. ಸೊ ಹಾಗಾಗಿ ಒಂದ್ ವೇಳೆ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಪಕ್ಷದ ಅಸ್ತಿತ್ವಕ್ಕೆ ಒಂದು ರೀತಿ ದೊಡ್ಡ ಬಿರುಕು ಕಾಣುತ್ತೆ ಅನ್ನುವಂಥ ಮೆಸೇಜ್ ಇದೆ. ಅದು ಸೆಕೆಂಡ್ರಿ. ಬಟ್ ಅಟ್ ಪ್ರೆಸೆಂಟ್ ನಾವು ಪೂರ್ಣ ವಿಶ್ವಾಸದಲ್ಲಿದ್ದೀವಿ, ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಲಾಸ್ಟ್ ಎಲೆಕ್ಷನ್ನಲ್ಲಿ ನಮ್ಮ ಟೋಟಲ್ ವೋಟ್ಸ್ ನೋಡಿದಾಗ ಒಂದು 10% ಚೇಂಜಸ್ ಆಗ್ಬೋದು, ಇಲ್ಲ ಅಂತ ಇಲ್ಲ. ಆದರೆ ಅದು ಅಳಿವುಳಿವು ಪ್ರಶ್ನೆ ಏನಿದೆ ದಟ್ ಈಸ್ ಸೆಕೆಂಡ್ರಿ. ಆಯ್ತಾ, ಎಲ್ಲಾ ಪೊಲಿಟಿಕಲ್ ಪಕ್ಷಕ್ಕೂ ಅದು ಅನ್ವಯಿಸುತ್ತೆ. ಅಲ್ಲ, ಡಿ ಕೆ ಶಿವಕುಮಾರ್ ಪಕ್ಷ ಕಳ್ಕೊಳ್ಬೇಕೇನಾಗಿರ್ಲಿಲ್ಲ, ಅವ್ರಿಗೇನು ಅದು ಇದ್ದಿದ್ದ ಕ್ಷೇತ್ರ ಅಲ್ಲದು, ಗೆದ್ರೆ ಬೋನಸ್ಸು. ಈಗ ನಾವು ರಿಟೈನ್ ಮಾಡ್ಕೋಬೇಕು, ನಮ್ಮ ಒಂದು ಭದ್ರಕೋಟೆ ಏನಿದೆ ಅದು ರಿಟೈನ್ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷದವರು ಏನು 100 days ಈಗ ಕಂಪ್ಲೀಟ್ ಆಗಿದೆ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ ಏನಿದೆ ಅದರ ಬಗ್ಗೆ ಅವರು ಖಂಡಿತ ಏನಾರ ಈ ಎಲೆಕ್ಷನ್ ಹೆಚ್ಚು ಕಡಿಮೆ ಆದ್ರೆ ಅದು ಧಕ್ಕೆ ಉಂಟಾಗುತ್ತೆ. ಹಾಗಾಗಿ ಅವರು ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದಾರೆ. ಅಶ್ವಥ್ ನಾರಾಯಣ ಅವರೇ, ನಿಮ್ಮ ನಾಯಕರು ಒಪ್ಕೊಂಡಿದ್ದಾರೆ, ನಾವು ಬಿಜೆಪಿ JDS ಒಂದಾಗಿದ್ದೀವಿ, ಬಹಿರಂಗವಾದ ಮೈತ್ರಿ ಮಾಡ್ಕೊಂಡಿದ್ದೀವಿ, ಮುಂದಿನ ಲೋಕಸಭಾ ಚುನಾವಣೆಗೂ ಅದು ಮುಂದುವರಿಯುತ್ತೆ. ದೋಸ್ತಿ ಪಾಲಿಟಿಕ್ಸ್ ಅನ್ನುವಂಥದ್ದು ಬೈ ಎಲೆಕ್ಷನ್ ಸೀಮಿತ ಆಗೋದಿಲ್ಲ, ನಾವು ಮುಂದೆ ಹೋಗ್ತೀವಿ, ಡಿ ಕೆ ಶಿವಕುಮಾರ್ನ ಎದುರಿಸ್ತೀವಿ, ನಾವು ಒಟ್ಟಿಗೆ ಯಾವುದೇ ಪಕ್ಷವನ್ನು ಎದುರಿಸಬೇಕಾದ್ರೆ ಬಿಜೆಪಿ JDS ಒಂದಾಗ್ತೀವಿ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನೀವೊಂದು ರಾಷ್ಟ್ರೀಯ ಪಕ್ಷ, ನಿಮ್ಗೆ ಅನ್ಸಲ್ವಾ ನಮ್ಮೊಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ನಮ್ಗೆ ನಾಚಿಕೆ ಆಗುತ್ತೆ? ನಾವೊಂದು ಅಖಾಡಕ್ಕೆ ಚುನಾವಣಾ ಅಖಾಡದಲ್ಲಿ ಇಳಿಯಕ್ಕಾಗಲಿಲ್ಲ, ಯಾವುದೋ ಒಂದು ವಿರೋಧಿ ಪಕ್ಷ ಜೊತೆ ಕೈ ಜೋಡಿಸ್ತೀವಿ. ನಿಮ್ಮ ಕಾರ್ಯಕರ್ತರು ಏನು ಹೋಲ್ ಹಾರ್ಟೆಡ್ಲಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ಬಿಟ್ರಾ? ಇಲ್ಲ ನೋಡಿ, ಈಗ ಕಳೆದ ಬಾರಿ ನಡೆದಂಥ ಚುನಾವಣೆ ಅದೊಂದು ಸಾರ್ವತ್ರಿಕ ಚುನಾವಣೆ. ಅದನ್ನು ಈ ಎಲೆಕ್ಷನ್ ಅನ್ನೋಂಥದ್ದು ಡ್ಯಾನ್ಸ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಆದರೆ ಇದು ಬೈ ಎಲೆಕ್ಷನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಈಗ ನಾವು ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಮಂಡ್ಯದಲ್ಲೂ ಇಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲೂ ಇಲ್ಲ. ಅದೇ ರೀತಿ ಧಾರವಾಡದಲ್ಲಿ ಮತ್ತೆ ಹಾವೇರಿನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ JDS ನಿಲ್ಲುವಂತ ಪರಿಸ್ಥಿತಿ ಅವರು ಇರಲಿಲ್ಲ. ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ತದೆ. ಮತ್ತೆ ಬಿಜೆಪಿ JDS ಇದು ಅವರ ಸಂಬಂಧ ಇವತ್ತಲ್ಲ, ಜನತಾ ಪರಿವಾರ ಅನ್ನುವಂಥದ್ದು ಈಗ ರಾಷ್ಟ್ರ ಮಟ್ಟದಲ್ಲಿ ಶರದ್ ಯಾದವ್ ಇದ್ದಾರೆ, ಜಾರ್ಜ್ ಫರ್ನಾಂಡಿಸ್, ನಿತೀಶ್ ಕುಮಾರ್ ಇವತ್ತೆಲ್ಲ ಬೇಜಾರಾಗಿ ಅವರು ಆಚೆ ಇರ್ಬೋದು. ಜನತಾ ಪರಿವಾರ ಬಿಜೆಪಿಯ ಸಂಬಂಧ 1977 ದೇವೇಗೌಡರು ಇದೆ. ಮೋದಿ ಪ್ರಧಾನಮಂತ್ರಿ ಆದ್ರೆ ಒಪ್ಕೊಳ್ತಾರೆ, ದೇವೇಗೌಡರು ಒಪ್ಪಿಸ್ತಾರೆ. ಅದು ಅವರವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತ ಅವತ್ತಿನ ಅದು 3rd front 4th front ಏನ್ ಮೆಜಾರಿಟಿ ಬರುತ್ತೆ ಅವ್ರು ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ನಿಮ್ಮ ಹತ್ರ ಯಾವ ಕಾರಣಕ್ಕೂ ಅವ್ರು ಬೋಗಿಯಲ್ಲಿ ಸೇರಿಸ್ಕೊಳ್ಳೋದು, ಇದ್ರ ಮಾತು ನೆನಪಿರ್ಲಿ. ದೇವೇಗೌಡರು ಯೂಸ್ ಮಾಡ್ಕೊಳ್ತಾರೆ, ಯಾವ ಕಾರಣಕ್ಕೂ ನಿಮ್ಮನ್ನ ತಗೊಂಡು ಹೋಗೋದಿಲ್ಲ. ಜೊತೆಗೆ ಒಂದು ಚುನಾವಣೆಯ ಮುನ್ನ ನಡೆಯುವಂತ ರಾಜಕಾರಣನೇ ಬೇರೆ, ಚುನಾವಣೆ ರಿಸಲ್ಟ್ ಬಂದ ಮೇಲೆ ಸರ್ಕಾರ ರಚನೆ ಮಾಡುವ ಡಿ ಕೆ ಶಿವಕುಮಾರ್ ರಾಜಕೀಯ ಎಲ್ಲವೂ ಗೊತ್ತಿದೆ. ಆ ಅಖಾಡದಲ್ಲಿ ದೇವೇಗೌಡರು ಜೊತೆಗೆ ತಗೊಂಡು ಹೋಗ್ತಾರ ಅಂತ. ಈಗ ಪಾಪ ಅಶ್ವಥ್ ನಾರಾಯಣ ಅವ್ರಿಗೆ ಇನ್ನು ಹತ್ತಿರದ ಜನತಾದಳದ ರಾಜಕಾರಣ ಅವ್ರಿಗಿನ್ನ ಅರಿವಿಲ್ಲ. ಆ ಶಾಕ್ ಇನ್ನು ಅವ್ರಿಗೆ ಯಡಿಯೂರಪ್ಪ ಈ ರೆಡ್ಡಿಗಳದಷ್ಟೇ ನೋಡಿದ್ದಾರೆ. ಸುಮ್ಮನೆ ನೋಡಿ ಇದು ಪಾಪ ಹೊಸದಾಗಿ ಒಬ್ಬ ಕಾರ್ಯಕರ್ತನಿಗೆ ಒಂದು ಅವಕಾಶ ಕೊಟ್ಟು MLC ಆಗಿದ್ದಾರೆ. ಗೌಡ್ರ ರಾಜಕಾರಣ, ಗೌಡ್ರ ತೀರ್ಮಾನ, ಗೌಡ್ರ ಗಾಳ ನೀವು ಅನುಭವಿಸಿ ನಿಮ್ಗೆ ಗೊತ್ತದು. ನಾನು 85ರಿಂದ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀನಿ, ಚುನಾವಣೆಗೆ ಸ್ಪರ್ಧಿಸಿದ್ದೇನೆ, ಅವ್ರ ಮೇಲೆ ಒಂದು ಅಸೆಂಬ್ಲಿ ಸೋತಿದ್ದೇನೆ, ಒಂದು ಪಾರ್ಲಿಮೆಂಟ್ ಸೋತಿದ್ದೇನೆ, ಕುಸ್ತಿ ಹೊಡೆದಿದ್ರೆ ಚಿತ್ತು ಆಗಿದೆ. ಅವ್ರ ಮಗನ ಮೇಲೆ ಚುನಾವಣೆ ಗೆದ್ದಿದ್ದೇನೆ. ತಿರ್ಗಾ ಇವತ್ತು ಅವರ ಸೊಸೆ ಮೇಲೆ ಇವತ್ತು ನನ್ನ ತಮ್ಮ ಚುನಾವಣೆಗೆ ನಿಂತಿದ್ದಾರೆ. ಅದಾದ್ಮೇಲೆ ನಂದು ಒಂದು ನಾಮಿನಿ ಮೇಲೆ ಚುನಾವಣೆ ನಡೆಸಿದ್ದೇನೆ 2004ರಲ್ಲಿ. ಸೊ ನಮ್ದು ಬೈ ಎಲೆಕ್ಷನ್ನು ಬೇರೆ ಬೇರೆ ಎಲ್ಲ ನಡೆಸಿದ್ದೇವೆ. ಅಂಬರೀಷ್ ನಿಲ್ಲಿಸಿದ್ರು, ಅಂಬರೀಷ್ ವಿರುದ್ಧ ನಾವು ಕ್ಯಾಂಡಿಡೇಟು, ಪ್ರೈಮ್ ಮಿನಿಸ್ಟರ್ ಸೀಟು, ಇವೆಲ್ಲ ಬೇಕಾದಷ್ಟು ಮಾಡಿ ನಮಗೆ ಅವ್ರ ಗಾಳಗಳೆಲ್ಲ ನಮಗೆ ಅರಿವಾಗಿದೆ.
ಸೊ ಪಾಪ ಇನ್ನ ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅಶ್ವಥ್ ನಾರಾಯಣ ಎಲ್ಲಿ ಯಾವ ಒಳೆಯಲ್ಲಿ ಬಿಟ್ಟು ಕಳಿಸ್ಬಿಡ್ತಾರೋ ಅಂತ. ಇಲ್ಲ, ಖಂಡಿತ ಚರ್ಚೆ ಮಾಡ್ತೀನಿ ಶಿವಕುಮಾರ್. ಯಾಕಂದ್ರೆ ಈ ಚುನಾವಣಾ ಫಲಿತಾಂಶದ ಒಳಗೆ ನಿಮ್ಮ ಭವಿಷ್ಯದ ಬಗ್ಗೆನೂ ಕೂಡ ಒಂದು ಅಂಶ ಇದೆ. ಅದು ನೀವು ಒಪ್ತಿರ ಬಿಡ್ತಾರೆ, ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. ಬಹುತೇಕ BJP JDS KJP ಒಂದಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಂತ ಸೂಚನೆ ಅಂತೂ ನೀಡಿದ್ದಾರೆ. ಸೊ ಅದಕ್ಕಿಂತ ಮೊದಲು ಒಂದು ಬ್ರೇಕ್.